ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆ ಮುಗಿದಾದ್ಮೇಲೆ ಗಿಚ್ಚಿ ಗಿಲಿ ಗಿಲಿ ಸ್ಟೇಜ್ ಮೇಲೆ ಡ್ರೋನ್ ಪ್ರತಾಪ್ ಅವರು ಕೆಲವೊಂದು ವಿಚಾರನ ಹೇಳಿದ್ರು. ತುಂಬ ಖುಷಿ ಆಯ್ತು ಗುರು. ಏನಪ್ಪ ಅಂದರೆ, ಬಿಗ್ ಬಾಸ್ ನಿಮಗೆ ಏನು ಕೊಟ್ಟಿದೆ ಅಂತ ಒಂದು ಕ್ವಶನ್ ಬಂದಾಗ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಏನಪ್ಪ ಅಂದರೆ, ಇಷ್ಟು ಒಂದು ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡಿದಂಥ ಒಂದು ಶೋಗೆ ಒಂದು ಬೆಲೆ ಕೊಡಲೇಬೇಕಲ್ವ ಗುರು. ಡ್ರೋನ್ ಪ್ರತಾಪ್ ಅವರು ಕರೆಕ್ಟಾಗೆ ಕೊಟ್ಟಿದ್ದಾರೆ. ಆ ಒಂದು ಶೋ ಇಂದ ನೆಗೆಟಿವ್ ಹೋಗಿ ಪಾಸಿಟಿವ್ ಆಯಿತು. ಕರ್ನಾಟಕ ಜನತೆಯ ಪ್ರೀತಿ ಸಿಕ್ತು. ಅದಕ್ಕೆ ಚಿರನುಡಿ ಆಗಿರ್ತೀನಿ ಅಂತ ಡ್ರೋನ್ ಪ್ರತಾಪ್ ಅವರು ಹೇಳಿದ್ರು. ಸುದೀಪ್ ಅಣ್ಣನ ಲೈಫಲ್ಲಿ ಮರೆಯಲ್ಲ ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಸುದೀಪ್ ಅಣ್ಣನ ಫಾಲೋ ಮಾಡಿದ್ರು ಫಸ್ಟ್ ಡ್ರೋನ್ ಪ್ರತಾಪ್ ಅವರು. ಮತ್ತೆ ಇನ್ನೊಂದು ಬಿಗ್ ಬಾಸ್ ಅಂದರೆ ಅಪ್ಪ ಅಮ್ಮ ಬಿಟ್ರೆ ನೆಕ್ಸ್ಟು ನನಗೆ ತಂದೆ ತಾಯಿನೇ ಬಿಗ್ ಬಾಸ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಗುರು. ಯಾಕಂದ್ರೆ ಒಂದು ವ್ಯಕ್ತಿ ಬಗ್ಗೆ ಎಷ್ಟೆಲ್ಲ ಏನೇನು ಇರ್ತೋ ಅದೆಲ್ಲ ಫುಲ್ ಪಾಸಿಟಿವ್ ಆಯ್ತಲ್ಲ, ಅದಕ್ಕೊಂದು ಬೆಲೆ. ಮತ್ತೆ ಈ ಒಂದು ಶೋ ಒಪ್ಕೊಳ್ಳೋದಕ್ಕೂ ಒಂದು ಕಾರಣ ಕೊಟ್ಟರು ಗುರು. ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ಆ ಒಂದು ಶೋ ಇಂದ, ಆ ಒಂದು ಚಾನಲ್ ಇಂದ ಅವ್ರ ಜೀವನನೇ ಬದಲಾಗಿದೆ ಅಂದ್ರೆ ಇದು ಸಣ್ಣದೊಂದು ಪಾತ್ರ ಮಾಡ್ಕೊಡೋದಕ್ಕೆ ಹಿಂಜರಿಯೋದಕ್ಕೆ ಏನೂ ಇಲ್ಲ. ಅದಕ್ಕೊಂದು ಚಿರನುಡಿ ಆಗಿರ್ಬೇಕಲ್ವಾ. ಅದಕ್ಕೆ ಈ ಒಂದು ಶೋನ ಒಪ್ಕೊಂಡ್ರು. ಬೇರೆ ಏನು ಉದ್ದೇಶ ಇಲ್ಲ. ಆಚೆ ಇರೋರು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ಈ ಒಂದು ಶೋಗೆ ಹೋಗ್ಬಾರ್ದಾಗಿತ್ತು ಅಂತ ಕೆಲವರು ಹೇಳಿದ್ರು. ಈ ಒಂದು ಶೋಗೆ ಹೋಗಿರೋದು ಕರೆಕ್ಟಾಗೇ ಇದೆ. ಒಂದು ದೊಡ್ಡ ಆಪಾದನೆನ ಪಾಸಿಟಿವ್ ಆಗಿ ಒಂದು ಮನುಷ್ಯನ ಜೀವನನೇ ಚೇಂಜ್ ಮಾಡಿದಂಥ ಒಂದು ಶೋ ಆ ಚಾನಲ್ಗೆ ಇದು ಸಣ್ಣದೊಂದು ಕಿರು ಕಾಣಿಕೆ. ಅದು ಡ್ರೋನ್ ಪ್ರತಾಪ್ ಅವ್ರು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಅದು ಕರೆಕ್ಟಾಗೆ ಮಾತಾಡಿದ್ದಾರೆ. ನನಗಂತೂ ದೇವರನ್ನ ಹೇಳ್ತೀನಿ, ನಿಜವಾಗ್ಲೂ ಖುಷಿ. ಮತ್ತು ಇನ್ನೊಂದು ವಿಚಾರ, ಡ್ರೋನ್ ಪ್ರತಾಪ್ ಅವರ ಫ್ಯಾನ್ಸ್ ಪೇಜಸ್ಸು ಅವು ಇವು ಏನೇನಿದಾವೋ ಅದಕ್ಕೆ ಯಾವತ್ತೂ ಅವರು ಚಿರನುಡಿಯಾಗಿರ್ತಾರೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಸ್ಟೇಜ್ ಮೇಲೂ ಅವ್ರು ಹೇಳಿದ್ದಾರೆ, ಈ ಅಭಿಮಾನಕ್ಕೆ ಅವ್ರು ಯಾವತ್ತೂ ಶಾಶ್ವತವಾಗಿ ಇರ್ತಾರೆ. ಆ ಥರ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಯಾರೋ ಏನೋ ಮಾತಾಡಿದ್ರು ಅಂತ ಅವ್ರೇನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಆಚ ಕಡೆ 3 ವರ್ಷದಿಂದ ತುಂಬ ಮಾತಾಡಿದ್ರು, ಅದ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ ಡ್ರೋನ್ ಪ್ರತಾಪ್ ಅವರು. ಈಗ ಆ ಒಂದು ಚಾನಲಿಂದ ಅವ್ರಿಗೆ ಎಲ್ಲ ಪಾಸಿಟಿವ್ ಆಗಿದೆ. ಅವ್ರ ತಂದೆ ತಾಯಿಗೆ ಒಳ್ಳೇದಾಗಿದೆ, ಅವ್ರಿಗೆ ಒಳ್ಳೇದಾಗಿದೆ. ತುಂಬ ಖುಷಿ ಇದೆ ಗುರು. ಈ ಒಂದು ಪ್ರೋಗ್ರಾಮ್ ಒಪ್ಕೊಂಡಿರೋದು ಸರಿಯಾಗೇ ಇದೆ. ಅದು ಏನು ಸಮಸ್ಯೆ ಏನೂ ಇಲ್ಲ. ಬಂದ ಮೇಲೆ ಅವ್ರ ಕೆಲಸ ಹೆಂಗಿದೆಯೋ ಅದನ್ನ ಮಾಡ್ತಾರೆ. ಅವ್ರು ಏನು ಅನ್ಕೊಂಡಿದಾರೋ ಡ್ರೋನ್ ಬಗ್ಗೆ ಅದನ್ನ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಮಾತಾಡೋರು ಮಾತಾಡ್ತಾನೆ ಇರಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಗುರು. ಮತ್ತು ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂದರೆ ಆ ಒಂದು ಶೋ ಇಂದ ಒಬ್ಬ ಮನುಷ್ಯನ ಜೀವನನೇ ಚೇಂಜ್ ಆಗುತ್ತೆ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ ಗುರು. ತುಂಬ ಖುಷಿ ಆಯಿತು. ಮತ್ತು ಸುದೀಪ್ ಅಣ್ಣನ ಬಗ್ಗೆ ಎರಡು ಮಾತೇ ಇಲ್ಲ ಗುರು. ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಕೊಂಡು ಅವ್ನಿಗೆ ಅಷ್ಟೊಂದು ಸಪೋರ್ಟ್ ಮಾಡಿ, ಗ್ರೇಟ್ ವ್ಯಕ್ತಿ ಬಿಡು ಗುರು. ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಸ್ನೇಹಿತರೆ, ಗಿಚ್ಚಿ ಗಿಲಿ ಶೋಗೆ ಡ್ರೋನ್ ಪ್ರತಾಪ್ ಅವರು ಹೋಗಿರೋದು ಸರಿನಾ ತಪ್ಪ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡು ಗುರು, ಸಪೋರ್ಟ್ ಮಾಡ್ರಿ ಎಲ್ಲರೂ. ನಮಸ್ಕಾರ.